ಟ್ಯಾಲೆಂಟ್ ನ ಎನ್ಕರೇಜ್ ಮಾಡೋದನ್ನ ಇವ್ರು ನೋಡಿ ಕಲಿಬೇಕು. ನಮಸ್ಕಾರ ಕರ್ನಾಟಕ, ನಾನು ನಿಮ್ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ ಮಂಗಳೂರಿಂದ. ಮ್ಯಾಂಗ್ಳೂರ್ಸ್ ಗೋ ಟ್ಯಾಲೆಂಟ್ ಸೀಸನ್ 4 ಶೋ ಬಹಳ ಚಂದದಲ್ಲಿ ಮಂಗಳೂರಲ್ಲಿ ನಡೀತು. ಇದರ ಬಗ್ಗೆ ನಾನು ಮಾತಾಡ್ಲೇಬೇಕಲ್ಲ, ಯಾಕಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. Yep, that's me. You're probably wondering how I ended up in this situation. ಅದು ನಾನು, ನೀವೆಲ್ಲ ನನ್ನ ಪೇಂಟಿಂಗ್ ನೋಡಿದಿರಲ್ಲ. ನಾನು ಈ ಸರ್ತಿ ಡ್ಯಾನ್ಸ್ ಮಾಡಿ ಒಂದೇ ನಿಮಿಷದಲ್ಲಿ ಪೇಂಟಿಂಗ್ ಎಲ್ಲ ಮಾಡಿದ್ದು ಮಾರ. ವಿಷಯ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಏನಾದ್ರೂ ಟ್ಯಾಲೆಂಟ್ ಇರ್ಬೇಕಂತೆ. ಹಂಗಂತ ನಾನು ಹೇಳುದು ಖಾಲಿ ಟ್ಯಾಲೆಂಟ್ ಇದ್ರೆ ಸಾಕಾ ಅಂತ. ಅದಕ್ಕೊಂದು ಎನ್ಕರೇಜ್ಮೆಂಟ್ ಬೇಕು ಅಥವಾ ಸ್ಟೇಜ್ ಬೇಕು. ಸೊ ಹೀಗೆ ಮಂಗಳೂರಿನ ಕ್ರಿಯೇಟಿವ್ ಪೀಪಲ್ ಗೋಸ್ಕರ ಸ್ಟೇಜ್ ಮಾಡ್ಕೊಡ್ತಿರೋರು ಮಿಸಸ್ ಪೃಥ್ವಿ ಗಣೇಶ್ ಕಾಮತ್ ಹಾಗೆ ಟೀಮ್. ಮ್ಯಾಂಗ್ಳೂರ್ಸ್ ಗೋ ಟ್ಯಾಲೆಂಟ್ ಶೋ ಯಾವುದೇ ರಿಲೇಟಿವ್ ಶೋಗೆ ಕಮ್ಮಿ ಇರಲಿಲ್ಲ. ಈ ಸತಿ ಸ್ಪೆಷಲ್ ಏನ್ ಗೊತ್ತಾ, ನಾನು ಲಾಸ್ಟ್ ಸೀಸನ್ ನ ಕಂಟೆಸ್ಟೆಂಟ್ ಆಗಿದೆ, ಬಟ್ ದಿಸ್ ಟೈಮ್ ಸೀಸನ್ 4 ನ ಒನ್ ಆಫ್ ದಿ ಜಡ್ಜ್ ಆಗಿ ನನ್ನ ಆಯ್ಕೆ ಮಾಡಿದ್ರು. ಆ ಒಂದೂವರೆ ವರ್ಷ ಗ್ಯಾಪ್ ಅಲ್ಲಿ ನನ್ನ ಅಚೀವ್ಮೆಂಟ್ ಅಥವಾ ನಾನು ಬಂದ ದಾರಿ ನೆನ್ಸ್ಕೊಂಡ್ರೆ ನಂಗೆ ಶಾಕ್ ಆಗುತ್ತೆ. ಅಂದ್ರೆ ನಂಗೆ ಸಿಕ್ಕಂತ ಅವಕಾಶವನ್ನ ನಾನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೆ ಅಂತ ಆಯ್ತು. ಅಂಡ್ ನಂಗೆ ಅನ್ಸಿದ್ದು, ನಾರ್ಮಲ್ ಆಗಿ ಶೋ ನೋಡೋದಕ್ಕೂ ಜಡ್ಜ್ ಆಗಿ ಶೋ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇತ್ತು. ಎಂತ ಕ್ರಿಯೇಟಿವಿಟಿ, ಎಂತ ಪರ್ಫಾರ್ಮೆನ್ಸ್, ಎಂತ ಡೆಡಿಕೇಶನ್. ಎಲ್ಲಾ ಟೀಮ್ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಕಲೆ ಅನ್ನೋದು ಯಾರಪ್ಪನ್ನು ಸತ್ತಲ್ಲ, ಹಂಗಂತ ಇದು ಕಲೆನ ಯೂಸ್ ಮಾಡ್ಕೊಂಡಿದ್ರೆ ಅದಲ್ಲೇ ಸತ್ತೋಗುತ್ತೆ ಅಂತ ನಾ ಹೇಳ್ತೀನಿ. ಮ್ಯಾಂಗ್ಳೂರ್ಸ್ ಗೋ ಟ್ಯಾಲೆಂಟ್ ಸೀಸನ್ 4 ನ ಎಲ್ಲಾ ಪಾರ್ಟಿಸಿಪೆಂಟ್, ವಿನ್ನರ್ಸ್, ರನ್ನರ್ಸ್ ಅಪ್ ಹಾಗೆ ಎಲ್ಲರಿಗೂ ಕೂಡ ನಾನು ಕಂಗ್ರಾಚುಲೇಷನ್ ತಿಳಿಸ್ತೀನಿ. ಸೋಲು ಗೆಲುವು ಎಲ್ಲ ಕಡೆ ಇದ್ದಿರುತ್ತೆ, ಆದ್ರೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ಪ್ರೆಸೆಂಟೇಷನ್ ಮಾತ್ರ. ಕಾಲ ತುಂಬಾ ಚೇಂಜ್ ಆಗ್ತಾ ಇದೆ, ಹಂಗಂತ ನಾವು ಚೇಂಜ್ ಆಗ್ಬೇಕಂತಲ್ಲ, ನಾವು ಕೊಡೋ ರೀತಿನ ಚೇಂಜ್ ಮಾಡ್ಕೊಂಡ್ರೆ ಬದುಕಲ್ಲಿ ಏನೋ ಸ್ವಲ್ಪ ಟಾಪ್ ಅಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ಇದು ನಂಗೆ ನಿಮ್ಮೆಲ್ಲರ ಶೋ ನೋಡಿದಾಗ ನಂಗೆ ಅನ್ಸಿದ್ದು. ಸೊ ಕೀಪ್ ರಾಕಿಂಗ್, ಕೀಪ್ ಶೈನಿಂಗ್, ನಗ್ನಗ್ತಾ ಇರಿ ಸದಾ ಕಾಲ.